ಸರ್, ಈಗ ನಿನ್ನೆ ಕೂಡ ಬಹಳಷ್ಟು ಸಂಘಟನೆಗಳು ಹೋರಾಟ ಮಾಡಿದ್ದಾರೆ. ನೀವು ಇನ್ನು ಮುಂದಿನ ಇವಾಗ ನಿಮ್ಮ ಹೋರಾಟ ಹೇಗಿರುತ್ತೆ ನಿಮ್ಮ ಸಂಘಟನೆ? ಈಗ ಹೋರಾಟ ಹೌದು, ಹೋರಾಟ ಮಾಡ್ತಕ್ಕಂಥದ್ದು ತಪ್ಪಲ್ಲ. ಆದ್ರೆ ಹೋರಾಟ ಎಲ್ಲಿ ಮಾಡ್ತಾ ಇದೀವಿ, ಯಾರ ವಿರುದ್ಧ ಮಾಡ್ತಾ ಇದೀವಿ? ಹೋರಾಟ ಅಂತಕ್ಕಂಥದ್ದು ನಮ್ಮ ಕೂಗು ಎಲ್ಲಿಗೆ ಕೇಳಬೇಕು? ಅದು ಬಿಟ್ಟು ನಾವು ಎಲ್ಲೋ ಮಾಧ್ಯಮಗಳಲ್ಲಿ ಅಥವಾ ನಾವು ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವಂತದ್ದು, ಅಥವಾ ಇಲ್ಲಿ ನಾವೆಲ್ಲೋ ಸಾರ್ವಜನಿಕವಾಗಿ ನಮ್ಮ ಜನಗಳಿಗೆ ನಾವು ತೊಂದರೆ ಕೊಟ್ಕೊಂಡು ನಮ್ಮ ಬೀದಿಗಳಲ್ಲೇ ನಮ್ಮ ಸಾರ್ವಜನಿಕರಿಗೆ ಒಂದು ಅಡಚಣೆಯನ್ನು ಉಂಟು ಮಾಡ್ತಕ್ಕಂಥದ್ದು ಅಥವಾ ಇನ್ನೇನೋ ಮಾಡ್ತಕ್ಕಂಥದ್ದು ಅದು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ. ಯಾಕೆಂತಂದ್ರೆ ಈಗ ಯಾರು ಮಾಡ್ತಾ ಇರ್ತಕ್ಕಂಥವ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡ್ಲಿಕ್ಕಲ್ಲ. ಹೌದು, ನಮ್ಮ ಹೋರಾಟದ ಹಾದಿ ಹೇಗೆ ಅಂತಕ್ಕಂಥದ್ದು ತಲತಲಾಂತರದಿಂದ ನೋಡ್ಕೊಂಡ್ ಬಂದಿರತಕ್ಕಂಥದ್ದು. ಆದ್ರೆ ಇವತ್ತಿನ ನವ ಕರ್ನಾಟಕದಲ್ಲಿ, ಇವತ್ತಿನ ಬೆಂಗಳೂರಿನಲ್ಲಿ, ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರು, ಇವತ್ತು ಪ್ರತಿಯೊಬ್ಬರಿಗೂ ಸಮಯದ ಅಭಾವ, ಸಮಯ ಮುಖ್ಯ. ಇವತ್ತು ಸಾರ್ವಜನಿಕವಾಗಿ ನಾವು ರಸ್ತೆಯಲ್ಲಿ ಓಡಾಟ ಮಾಡುವಂತ ಸಂದರ್ಭದಲ್ಲಿ, ನಾವು ಬೀದಿಗಿಳಿದು ಹೋರಾಟ ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಬಹಳ ಕಿರಿಕಿರಿ ಆಗ್ತಕ್ಕಂಥದ್ದು, ಆರೋಗ್ಯದ ಸಮಸ್ಯೆ ಇರುತ್ತೆ, ಕೋರ್ಟ್ ಕಲಾಪದ ಸಮಸ್ಯೆಗಳಿರುತ್ತೆ, ಇನ್ನಿತರ ಯಾವುದೋ ಸಮಸ್ಯೆಗಳಿರುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಇವತ್ತಿನ ವಾಹನ ದಟ್ಟಣೆ, ಟ್ರಾಫಿಕ್ ಜಾಮ್ ಇದೆ. 1 ಕಿಲೋಮೀಟರ್ ನಾವು ಕ್ರಮಿಸಬೇಕು ಅಂತಂದ್ರೆ ಕನಿಷ್ಠ 4 ರಿಂದ 5 ನಿಮಿಷ ತಲುಪುವಂತ ಪರಿಸ್ಥಿತಿಗೆ ತಲುಪಿದ್ದೇವೆ. ಜನಗಳ ಶಾಪಕ್ಕೆ ಗುರಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಕ್ಕಂಥದ್ದು. ನಮ್ಮ ಆಕ್ರೋಶ, ನಮ್ಮ ಪ್ರತಿಭಟನೆ ಯಾರ ಮೇಲೆ ಅಂತಂದ್ರೆ ಕೆಲಸ ಮಾಡದೇ ಇರ್ತಕ್ಕಂಥ ಬಂಡ ಅಧಿಕಾರಿಗಳಿಗೆ ಅಥವಾ ನಮ್ಮ ಈ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರವನ್ನ ಹೆಚ್ಚು ಪ್ರೋತ್ಸಾಹ ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ ಏನಾದ್ರೂ ಆದ್ರೂ ಸಹ ಅದಕ್ಕೆ ಪ್ರತಿಕ್ರಿಯೆ ಕೊಡದೇ ಇರ್ತಕ್ಕಂಥ ಒಂದು ದೊಡ್ಡ ರಾಜಕಾರಣಿಗಳ ವಿರುದ್ಧ ನಾವು ಪ್ರತಿಭಟನೆಯನ್ನ, ಕೂಗನ್ನ ಇವತ್ತು ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಅದು ಎಲ್ಲಿ ಅಂತಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ರೀತಿ ನಾವು ಯಾರು ಜನಪ್ರತಿನಿಧಿಗಳು ಅವರ ಮನೆಯ ಮುಂದೆ ಹೋಗಿ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ, ಇನ್ನಾದ್ರೂ ಮಲಗಿರತಕ್ಕಂಥವ್ರು ಎದ್ದೇಳಿ ಅಂತ ಹೇಳಿ ಆ ರೀತಿಯ ಒಂದು ಹೋರಾಟವನ್ನ ರೂಪಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ನಾಡಿನ ಕನ್ನಡ ಪರ ಸಂಘಟನೆಗಳು ಅಥವಾ ರೈತ ಸಂಘಟನೆಗಳು ಮಾಡಬೇಕಾಗಿದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರಾದ್ರೂ ಮಾಡ್ತಾ ಇರ್ತಕ್ಕಂಥ ಇವತ್ತು ರೈತ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ರೀತಿ ಒಂದು ಕಡೆ ನಾವು ಹೌದು ಗಮನ ಸೆಳೆಯುವಂತ ಕೆಲಸ ಮಾಡಬೇಕಾಗಿದೆ. ಸರ್ಕಾರವನ್ನ ಅಥವಾ ಅಧಿಕಾರಿಗಳಿಗೆ ಎಚ್ಚರಿಸುವಂತ ಕೆಲಸ ಇವತ್ತು ಮಾಡಬೇಕಾಗಿದೆ. ಹಾಗಾಗಿ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಸಹ ನಾವು ಶ್ಲಾಘಿಸಬೇಕಾಗುತ್ತೆ. ಯಾಕೆಂತಾರೆ ಯಾರು ಸಹ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದಲ್ಲ. ಈ ನಾಡಿನ ಜನರಿಗೆ ಒಳ್ಳೇದಾಗ್ಬೇಕು, ನಮ್ಮ ರೈತರಿಗೆ ಒಳ್ಳೇದಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಗೆ, ಯಾಕೆಂದ್ರೆ ನಮ್ಗೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ಎನ್ನುವ ಒಂದು ಧ್ಯೇಯದೊಂದಿಗೆ ಇವತ್ತು ನಾಡಿನ ಅನೇಕ ಸಂಘಟನೆಗಳು ರೈತರ ಪರವಾಗಿ, ನಮ್ಮ ಜನರ ಪರವಾಗಿ ಧ್ವನಿ ಎತ್ತಾ ಇರ್ತಕ್ಕಂಥದ್ದು, ಪ್ರತಿಭಟಿಸುವಂಥದ್ದು, ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಸಮಾಜ ಸೇವೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಕೊಂಡ ಬಂದಿದೀವಿ. ಹಾಗಾಗಿ ಈ ಕಾವೇರಿಯ ವಿಚಾರದಲ್ಲಿ ಬಹಳ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ.